ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನೀರಿನ ಮುಖಾಂತರ ಆಹಾರದ ಮುಖಾಂತರ ತಾವು ಸೇರಿದ್ರೆ ಬೇಕಾದ್ರೆ ನೀವು ಹೋಗಿ ಲ್ಯಾಬ್ ಟೆಸ್ಟ್ ಮಾಡಿಸಿ ನಿಮ್ಮ ದೇಹವನ್ನ. ಮೊದಲಿದ್ದಕ್ಕೂ ಈಗ ಅಶುದ್ಧವಾದ ನೀರು ಕುಡಿಯೋದಕ್ಕೂ ಕೂಡ ಬಹಳಷ್ಟು ವ್ಯತ್ಯಾಸ ಆಗಿದೆ. ಇವತ್ತು ಚಿಕ್ಕಬಳ್ಳಾಪುರದಿಂದ ಯಾರನ್ನ ಹೆಣ್ತರೋಣ ಅಂತಂದ್ರೆ ಬೇಡಪ್ಪ, ಅದೇನೋ ಎಲ್ಲ ಕ್ಯಾನ್ಸರು, ಕಿಡ್ನಿಗಳು ಫೇಲ್ಯೂರ್ ಅಂತೆ, ಬೇಡ ಅಂತಕ್ಕಂಥ ಪರಿಸ್ಥಿತಿ ಬರ್ಬೋದೇನೋ ಗೊತ್ತಿಲ್ಲ. ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ಹೆಣ್ಣು ಕೊಡೋಣ ಅಂತಂದ್ರೆ ಬೇಡ ಬೇಡ, ನಮ್ಮ ಮಗಳು ಚೆನ್ನಾಗಿರ್ಬೇಕು, ಅಲ್ಲೇನೋ ಹೋದ್ರೆ ಕಿಡ್ನಿ ಕ್ಯಾನ್ಸರ್ ಐತೆ, ಪ್ರಚಾರ ಆಗ್ತಾ ಐತೆ. ಇದು ದೊಡ್ಡ ವ್ಯವಸ್ಥಿತವಾದಂಥ ಪ್ರಚಾರ ಏನಿಲ್ಲ, ಇದು ಆಗ್ತಾ ಇರ್ತಕ್ಕಂಥದ್ದೇ. ಇದು ಮೊನ್ನೆ ದೆಹಲಿಯಲ್ಲೂ ಕೂಡ ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ದೇವೇಗೌಡರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಕೂಡ ದೆಹಲಿಯಲ್ಲಿ ಮಾತಾಡಿದ್ದಾರೆ. ಬಹುಶಃ ನಮ್ಮ ಲೋಕಸಭಾ ಸದಸ್ಯರು ಮಾತಾಡ್ಬೋದು, ನಡೀತಾ ಇದೆ ಅಸೆಂಬ್ಲಿಯಲ್ಲಿ. ಇದರಲ್ಲಿ ಯಾವುದೇ ಪಕ್ಷದಲ್ಲಿ ಏನು ಬಿಜೆಪಿಯವ್ರು ಮಾತ್ರ ವಿಷದ ನೀರು ಕುಡಿತಾ ಇದ್ದೀವಾ, JDS ಅವ್ರು ಮಾತ್ರ ಇದೆಯಾ, ಕಾಂಗ್ರೆಸ್ ಅವ್ರು ಇದೆಯೋ? ಗೆಲ್ಲವರೆಗೂ ಪಕ್ಷ ನಾನು, ಗೆದ್ದ ಮೇಲೆ ಎಲ್ಲ ಜನ ನಮ್ಮವರೇನೆ. ಅವರ ಹಿತಾಸಕ್ತಿ ನೋಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಾಳೆ ನಾವು ಒಳ್ಳೆ ಕೆಲಸ ಮಾಡಿದ್ವಿ ಅಂದ್ರೆ ನೀನು ಮನೆ ಬಾಗಿಲು ಹೋಗೋದೇ ಬೇಡ, ಅವರೇ ನಿನ್ನನ್ನು ಹೆಗಲ ಮೇಲೆ ಎತ್ಕೊಂಡು ಕಳಿಸ್ಬಿಡ್ತಾರೆ ಅದ್ರ ಕಡೆಗೆ. ಇವತ್ತು ಯಾವುದೇ ಪಕ್ಷ ನೋಡೋದು ಬೇಡ. ನಾನು ಮೊನ್ನೆ ಇದರಲ್ಲಿ ಒಂದು ಕೋರಮಂಗಲ, ಚಳ್ಳಘಟ್ಟ, KC ವ್ಯಾಲಿ, ಚಿಕ್ಕಬಳ್ಳಾಪುರ ಕೊಟ್ಟೋಗೈತೆ, ನಿಮಗೂ ಬಂದಿರ್ತಕ್ಕಂಥದ್ದೇ. HN ವ್ಯಾಲಿ, ಹೆಬ್ಬಾಳ, ನಾಗವರ ವ್ಯಾಲಿ, ಆ ನೀರು ಕೂಡ ಬರ್ತಾ ಐತೆ. ಈಗ ವೃಷಭಾವತಿ ನದಿ ಏನು ಮೈಸೂರು ಹತ್ರ ಹರಿತಾ ಐತೆ, ವೃಷಭಾವತಿ, ಅದೊಂದು ಕಾಲದಲ್ಲಿ ಜೀವ ನದಿ. ಅದು ಆ ವೃಷಭಾವತಿ ನದಿಯನ್ನ ಯಲಹಂಕದ 2 ಕೆರೆ, ಇನ್ನು ಮಿಕ್ಕಿದ್ದು ಚಿಕ್ಕಬಳ್ಳಾಪುರ, ಇದು ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ಕೊಡ್ತಾವ್ರೆ. ನಾವು ಕೇಳಿದ್ವಿ ಎತ್ತಿನೊಳೆ ನೀರು. ನಮ್ಮ ಆಂಜನೇಯ ರೆಡ್ಡಿ ಅವರೆಲ್ಲ ಪಾಪ ಬಹಳಷ್ಟು ಹೋರಾಟಗಾರರು ನಮಗೆ ಎತ್ತಿನೊಳೆ ನೀರು ಕೊಡ್ರಿ ಅಂತೇಳಿ ಹೋರಾಟವನ್ನ ಮಾಡಿದ್ವಿ. ನಮ್ಮ ಸರ್ಕಾರ ಸದಾನಂದ ಗೌಡರಿದ್ದಾಗ 400 ಕೋಟಿ ರೂಪಾಯಿ ಪ್ರಾರಂಭ ಅನುದಾನವನ್ನಿಟ್ಟು ಸುಮಾರು 8,500 ಕೋಟಿ ರೂಪಾಯಿಯಲ್ಲಿ 24 TMCಯನ್ನ ತಂದಿದ್ದೇ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, ಬೆಂಗಳೂರು ಗ್ರಾಮಾಂತರಕ್ಕೆ ಅಂತೇಳಿ. ಇವತ್ತು ನಿಮ್ಗೆ ಗೊತ್ತಿರಲಿ, ಎಸ್ಟಿಮೇಟ್ ರಿವೈಸ್ ಮಾಡವ್ರೆ 35,000 ಕೋಟಿ ಆಗ್ತದೆ ಅಂತೇಳಿ ಈ ವರ್ಷದ್ದು ಸೇರಿ. ಆದರೂ ಕೂಡ ನೀರು ಬರ್ತಾ ಇಲ್ಲ. ಸಕಲೇಶ್ವರದ ಮೇಲೆ ಬರ್ತಾನೆ ಇಲ್ಲ ನೀರು. 2027 ಡಿಸೆಂಬರ್ಗೆ ನಿಮಗೆ ನೀರು ಕೊಡ್ತೀವಿ ಅಂತ ಹೇಳ್ತಾರೆ. ಇಡೀ ಈಗ ಅಂತರ್ಜಲ ವಿಷ ಆಗಿದೆ. ನೀವು ಅದೇ ಎತ್ತಿನ ಒಳ್ಳೆ ನೀರನ್ನು ತಗೊಂಬಂದು ಕೆರೆಗಳು ತುಂಬಿಸಿದ್ರು ಕೂಡ ಭೂಮಿ ಒಳಗಡೆ ಇರ್ತಕ್ಕಂಥ ನೀರು 60-70 ವರ್ಷ ಡೈಲ್ಯೂಟ್ ಆಗಲ್ಲ, ಒಳಗಡೆನೇ ಇರ್ತದೆ. ಇವತ್ತು ಏನು ಕೆರೆಗೆ ನೀರು ಬರ್ತಾ ಇದೆ, ಅದ್ರಾಗ ಒಂದಷ್ಟು ಜನ ಫ್ಯಾಕ್ಟ್ರಿಯವರು ರಾಸಾಯನಿಕಗಳನ್ನ ಸುರಿತಾವ್ರೆ, ಕೊಚ್ಚೆ ನೀರು ಹರಿತಾ ಐತೆ ಇದರಲ್ಲಿ. ನಾನು ಮೊನ್ನೆ BWSC ಅಧಿಕಾರಿಗಳನ್ನು ಕರೆಸಿದ್ದೆ. ಟರ್ಷರಿ ಟ್ರೀಟ್ಮೆಂಟ್ ಮಾಡಿರ್ತೀವಿ ಕೆಲಸ, ಅದು ಜನ ಮಾತಾಡಬೇಕು. ಬಹುಶಃ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವಾಗ ಕಾಂಗ್ರೆಸ್ಸಿನ ಶಾಸಕರು, ನಾನು ಇದ್ದೆ ಅಸೆಂಬ್ಲಿಯಲ್ಲಿ, ಅವ್ರು ಮಾತಾಡ್ತಾ ಹೇಳಿದ್ರು, ಕಣ್ಣೀರು ಸುರಿಸ್ಕೊಂಡು ಅಂತ ಹೇಳಿದ್ರು ಅವರು. ನಮಗೆ ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಲ್ಲಿ ನಮಗೆ ಕುಡಿಯೋಕೆ ನೀರಿಲ್ಲ, 1500 ಅಡಿ ನೀರು ಹೋದ್ರೂ ಕೂಡ ನಮ್ಗೆ ನೀರು ಸಿಗ್ತಾ ಇಲ್ಲ. ನಿಮ್ಮ ಬೆಂಗಳೂರು ಮೂತ್ರದ ನೀರನ್ನಾದ್ರೂ ನನಗೆ ಕೊಡ್ರಿ ಅಂತೇಳಿ ಹೋಗಲ್ದ್ರು. ಬಹುಶಃ ಅವ್ರಿಗೂ ಕೂಡ ಈ ಕಲ್ಪನೆ ಇರಲಿಲ್ಲ ಹಿಂಗೆ ಆಗ್ತದೆ ಅಂತೇಳಿ. ಅವ್ರಿಗೇನು ಅಂತಂದರೆ ಶುದ್ಧವಾದ ನೀರು ಕೊಡ್ತಾರೆ, ಕೆರೆಗಳು ಬಂದಮೇಲೆ ಅಂತರ್ಜಲ ಜಾಸ್ತಿ ಆಗ್ತದೆ, ನಮ್ಮ ಬದುಕು ಬಂಗಾರ ಆಗ್ತದೆ ಅಂತೇಳಿ ಅವ್ರು ಅನಿಸ್ಕೊಂಡಿದ್ರು.
ನಾವು ಕೂಡ ಅವ್ರಿಗೆಲ್ಲ ಬೆಂಬಲ ಕೊಟ್ವಿ. ಏನು ಈ ಬೆಂಗಳೂರು ನೀರು ತಾನೇ ಫಿಲ್ಟರ್ ಮಾಡಿ ಕಳ್ಸೋಣ ಅಂತೇಳಿ. ಅದು ನಿಧಾನವಾಗಿ ಈಗ ಸ್ಪೀಕರ್, ಅದೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳ್ತಾರೆ, ನಾನು ಮಹಾ ತಪ್ಪು ಮಾಡಿದೆ, ದೊಡ್ಡ ತಪ್ಪು ಮಾಡಿದೆ, ನಾನು ಕೋಲಾರ ಜನಗೆ ವಿಷ ಉಣಿಸುವಂಥ ಕೆಲಸ ಮಾಡಿದೆ ಅಂತೇಳಿ ಪಶ್ಚಾತ್ತಾಪವನ್ನು ಪಡ್ತಾವ್ರೆ. ನಮಗೂ ಕೂಡ ಮೊದಲು ಅನಿಸಿಲ್ಲ. ಪ್ರಾರಂಭದಲ್ಲಿ ಯಾವುದೇ ಸರ್ಕಾರ ಈ ಒಂದು ಯೋಜನೆ ಅಂತಂದಾಗ ನಾವೆಲ್ಲ ಖುಷಿ ಪಟ್ಟರು. ಯಾಕಂದ್ರೆ ನೀರನ್ನು ಶುದ್ಧೀಕರಿಸಿ ಮಾಡಿ ಕೆರೆಗೆ ಬಿಟ್ಟರೆ ಅಂತರ್ಜಲ ಏನೋ ಜಾಸ್ತಿ ಆಯಿತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇರ್ಬೋದು, NGTಗೆ ಹೋಗಿ NGT ಅವರು ಕೂಡ ತನಿಖಾ ತಂಡಗಳನ್ನು ಮಾಡಿ ತನಿಖೆ ಮಾಡಿಸಿದ್ದಾರೆ. ಈ ಏನು ಕೆರೆ ನೀರಿದೆಯಲ್ಲ, ಈ ಕೆರೆ ನೀರೋಗಿ ಅಂತರ್ಜಲದಿಂದ ಮೇಲೆ ಬರ್ತಕ್ಕಂಥ ನೀರು ಕೂಡ ಕುಡಿಯೋಕ್ಕೆ ಯೋಗ್ಯತೆ ಅಲ್ಲ, ಕೆರೆ ನೀರಲ್ಲ. ಇದೇನು ಭೂಮಿ ಒಳಗಡೆ ಹೋಗಿ ಬೋರ್ವೆಲ್ಲಿಂದ ಆಚೆಗೆ ಬರ್ತದೆ, ಆ ನೀರು ಕೂಡ ನೇರವಾಗಿ ಕುಡಿಯೋಕೆ ಅರ್ಹ ಇಲ್ಲ. ಅದರಲ್ಲಿ ಅನೇಕ ಥರದ ರಾಸಾಯನಿಕಗಳು ಮಿಶ್ರಣ ಆಗಿದೆ. ಇದರಿಂದ ಅನೇಕ ರೋಗ ರುಜಿನಗಳು ಬರ್ತದೆ, ಬಹಳ ಪ್ರಮುಖವಾಗಿ ಕ್ಯಾನ್ಸರ್, ಕಿಡ್ನಿ. ನೋಡ್ರಿ, ನಾವು ಮನುಷ್ಯ ಆರೋಗ್ಯವಾಗಿ ಇರಬೇಕಾದ್ರೆ ಮೂರೇ: ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಆಹಾರ. ಇಷ್ಟಿದ್ರೆ ನಮ್ಗೆ ಯಾವ ಕಾಯಿಲೆನೂ ಬರಲ್ಲ. ವಯಸ್ಸಾದವ್ರು ಅವರೇ ಕೇಳಿ ನೋಡ್ರಿ, ಕೆರೆ ನೀರು ಕುಡಿತಾ ಇದ್ವಿ ನಾವೆಲ್ಲ ಕೂಡ. ದನ ಕರ ಮೇಯ್ಸಕ್ಕೆ ಹೋದಾಗ ಕೆರೆಯಲ್ಲಿ ಈಜು ಹೊಡಿತಾ ಇದ್ವಿ. ಒಂದ್ ಕಡೆ ದನ ನೀರು ಕುಡಿತಾ ಇದ್ರೆ, ಇನ್ನೊಂದ್ ಕಡೆ ನಾವು ಹಿಂಗಂದ್ಬಿಟ್ಟು ನೀರು ಕುಡಿತಾ ಇದ್ವಿ. ಬಗ್ಸಲ್ಲಿ ಯಾವ ಕಾಯಿಲೆನೂ ಬರ್ತಾ ಇರಲಿಲ್ಲ. ಕಡ್ಡು ಮುರ್ಕೊಂಡು ರಾಗಿ ಬೆಳ್ಕೊಂಡು ಗೊಬ್ಬರ ಹಾಕೊಂಡು ಬೆಳ್ಕೊಂತ ಇದ್ದಂತ 100 ವರ್ಷ ಬದುಕವ್ರೆ. ಇವತ್ತು ನಾವು ಬೆಳೀತಕ್ಕಂಥ ಎಲ್ಲ ಬೆಳೆಗಳಲ್ಲೂ ಕೂಡ ವಿಷ ಇದೆ ಅಂತೇಳಿ ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ JDSನ ಶಾಸಕ ಸಮೃದ್ಧಿ ಮಂಜುನಾಥ್ ಕೂಡ ಮಾತಾಡಿದ್ರು, ಕ್ವಶನ್ ಕೇಳಿದ್ರು. ಅದಾದ್ಮೇಲೆ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಕೂಡ ಆಹಾರದಲ್ಲಿ ಯಾವ ರೀತಿ ಲೆಡ್, ಸೀಸ, ಈ ಥರದ ಬೇರೆ ಬೇರೆ ರಾಸಾಯನಿಕಗಳಿದೆ ಅಂತೇಳಿ ವೈಜ್ಞಾನಿಕವಾಗಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅನ್ನು ಕೂಡ ಇಟ್ಟರು. ಹಿಂದೆ ಚಂದ್ರಗುಪ್ತ ಚಾಣಕ್ಯನ ಕಾಲದಲ್ಲಿ ವಿಷಕನ್ಯರು ಅಂತೇಳಿ ಸೃಷ್ಟಿ ಮಾಡ್ತಾ ಇದ್ರು. ಮಗು ಆದಾಗಿಂದನೇ ಸ್ವಲ್ಪನೇ ವಿಷ ತಿನ್ನಿಸ್ತಾ ಇದ್ರು, ಸಾಯ್ತಾ ಇರಲಿಲ್ಲ. ಆದರೆ ನಿಧಾನವಾಗಿ ಅದು ಇಡೀ ಮೈ ವಿಷ ಆಗ್ತಾ ಇತ್ತು. ಆ ವಿಷಕನ್ಯರನ್ನ ಇನ್ನೊಬ್ಬ ರಾಜರ ಹತ್ರ ಕಳಿಸ್ತಾ ಇದ್ರು, ಯಾಕಂದ್ರೆ ರಾಜನನ್ನ ಹತ್ಯೆ ಮಾಡೋದಕ್ಕೆ. ಇವತ್ತು ನಾವು ನೀರಾವರಿ ಹೋರಾಟಕ್ಕೋಸ್ಕರ ನಮ್ಮ ಶುದ್ಧ ನೀರು ಬೇಕು ಅಂತ ಚಿಕ್ಕಬಳ್ಳಾಪುರಕ್ಕೆ ಒಂದು ಹೋರಾಟವನ್ನು ಮಾಡಿ, ಅದರ ಮೊದಲ ಹಂತವಾಗಿ ಚಿಕ್ಕಬಳ್ಳಾಪುರವನ್ನು ಸ್ವಯಂ ಪ್ರೇರಿತ ಬಂದು ಮತ್ತು ಪ್ರತಿಭಟನೆ ಮಾಡುವಂತಹ ಒಂದು ಚಳುವಳಿಯನ್ನು ಏನು ಹಮ್ಮಿಕೊಂಡಿದ್ವಿ. ಇವತ್ತು ನಿಜಕ್ಕೂ ಚಿಕ್ಕಬಳ್ಳಾಪುರದ ಜನತೆ ಅಭೂತಪೂರ್ವವಾಗಿ ಸ್ಪಂದಿಸಿದ್ದಾರೆ. ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದಂಗೆ ಹಲವು ಜನ, ನೂರಾರು ಜನ ಈ ಒಂದು ಪ್ರತಿಭಟನೆಗೆ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಜೊತೆಗೆ ಚಿಕ್ಕಬಳ್ಳಾಪುರದ ಭಾಗಶಃ ಅಂಗಡಿಗಳು, ವ್ಯಾಪಾರ ವಹಿವಾಟುಗಳು ನಿಜಕ್ಕೂ ನಿಂತಿದೆ. ಅಂದರೆ ಅವರೆಲ್ಲ ಸ್ವಯಂ ಪ್ರೇರಿತವಾಗಿ ತಮಗೆ ನೀರು ಬೇಕು ಅನ್ನೋದನ್ನು ಅವರು ಅರ್ಥಕೊಂಡಿದ್ದಾರೆ. ಈ ಒಂದು ಹೋರಾಟಕ್ಕೆ ಅವರು ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಹೋರಾಟ ಇವತ್ತು ಏನು ವಿಶ್ವನಾಥಣ್ಣ ಅವರು ಬಂದಿದ್ದರು, ಇದರ ಹೋರಾಟಕ್ಕೆ ಇನ್ನಷ್ಟು ತೂಕ ಹೆಚ್ಚಾಗಿದೆ. ಇವತ್ತು ಸರ್ಕಾರಕ್ಕೆ ಕೇಳಿಸೋ ಹಾಗೆ ಚಿಕ್ಕಬಳ್ಳಾಪುರದ ಕೂಗು ಎದ್ದಿದೆ. ಇದು ಮುಂದಿನ ಹಂತಗಳಲ್ಲಿ ಇನ್ನಷ್ಟು ವಿವಿಧ ರೂಪಗಳನ್ನು ಪಡ್ಕೊಳ್ತಾ ಇದೆ. ಅದೇನೂ ಆಗದೇ ಇರಬೇಕು ಅಂತಂದರೆ ಚಿಕ್ಕಬಳ್ಳಾಪುರದ ಸನ್ಮಾನ್ಯ ಶಾಸಕರು ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಹರಿಯುತ್ತಿರುವಂಥ ಈ ನೀರನ್ನು ತೃತೀಯ ಹಂತದಲ್ಲಿ ಶುದ್ಧೀಕರಿಸಿ ಕೊಡಬೇಕು ಅನ್ನೋದು ನನ್ನ ಸವಿನಯ ಪ್ರಾರ್ಥನೆ. ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್? ಏನು ಹೇಳ್ತೀರಿ? ಈಗಲಾದರೂ ಜನಪ್ರತಿನಿಧಿಗಳು ಸದನದಲ್ಲಿ ಪ್ರಶ್ನೆ ಮಾಡುವಂಥ ನಿರೀಕ್ಷೆ ಇದೆ ತಮಗೆ? ಡೆಫಿನೆಟ್ ಆಗಿ ನಿರೀಕ್ಷೆ ಇದೆ. ಯಾಕಂತಂದರೆ ಜನಗಳಿಗೋಸ್ಕರನೇ ಎಲ್ಲ ಜನಪ್ರತಿನಿಧಿಗಳು ಇರೋವಂಥದ್ದು. ಎಲೆಕ್ಷನ್ಸ್ ಕೂಡ ಹತ್ರ ಬರ್ತಾ ಇರೋದು ಅವ್ರ ಗಮನದಲ್ಲಿದೆ. ಅಟ್ಲೀಸ್ಟ್ ಜನಗಳಿಗೋಸ್ಕರ ಅಲ್ಲದೇ ಇದ್ದರೂ ಸಹ ನಾಳೆ ಬರುವಂತಹ ಎಲೆಕ್ಷನಲ್ಲಿ ತಮ್ಮ ಮುಖವನ್ನು ಅಥವಾ ಫೇಸ್ ಸೇವಿಂಗ್ ಆಗಬೇಕು, ಅವರಿಗೆ ಇಲ್ಲಿ ಬಂದು ಜನಗಳ ಜೊತೆ ಬೆರೀಬೇಕು, ವೋಟ್ ಕೇಳೋ ಅಂತಹ ನೈತಿಕತೆ ಉಳಿಸ್ಕೊಬೇಕು ಅಂತಂದರೆ ಡೆಫಿನೆಟ್ ಆಗಿ ಅವರು ಇವತ್ತು ಸದನದಲ್ಲಿ ಮಾತಾಡಲೇಬೇಕಾಗ್ತದೆ. ಸಿದ್ದರಾಮಯ್ಯನವರ ಜೊತೆ ಮಾತಾಡಿ ಇಡೀ ಒಂದು ಏನು ಒಳ್ಳೆಯ ನೀರನ್ನು ತಗೊಂಡ್ಬರೋಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಕೆಲಸ ಆಗುತ್ತೆ ಅನ್ನೋದು ನನ್ನ ಭಾವನೆ ಸರ್. ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ರೆ ಪ್ರದೀಪ್ ಈಶ್ವರ್ ಪರ ನಿಲ್ಲುವಂಥ ಭರವಸೆ ಕೂಡ ಕೊಟ್ರಿ ನೀವು. ನಮ್ಗೆ ಹೇಳ್ತಾ ಇರೋದು, ನಮ್ಮದು ಹೋರಾಟ ನೀರಿಗಾಗಿ ಹೋರಾಟ ಬಿಟ್ಟರೆ ಯಾರ್ದೋ ಒಬ್ಬ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ. ನಾವು ಪ್ರದೀಪ್ ಈಶ್ವರ್ ಅವ್ರನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಪ್ರದೀಪ್ ಈಶ್ವರ್ ಅವರು ಸಂವಿಧಾನದತ್ತ ಒಂದು ಅಧಿಕಾರವನ್ನು ಹೊಂದಿರುವಂತಹ ಒಬ್ಬ ಶಾಸಕರು. ಅದಕ್ಕೋಸ್ಕರ ಅವ್ರನ್ನ ಕೇಳ್ತಾ ಇದ್ದೀವಿ ಬಿಟ್ಟರೆ ಇನ್ನು ಆ ಜಾಗದಲ್ಲಿ ಬೇರೆ ಯಾರಿದ್ರೂ ಇದೇ ಒಂದು ರೆಸ್ಪಾನ್ಸ್ ಅವ್ರಿಗೆ ಸಿಗ್ತಾ ಇತ್ತು, ಕೆಲಸ ಮಾಡಿಲ್ಲ ಅಂದಿದ್ದಿದ್ರೆ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ಪ್ರದೀಪ್ ಈಶ್ವರ್ ಅವರ ಬಗ್ಗೆ ನಮಗೇನು ವೈಯಕ್ತಿಕವಾದ ದ್ವೇಷ ಇಲ್ಲ.
ಪ್ರದೀಪ್ ಈಶ್ವರ್ ಅವರು ಒಬ್ಬರು ಶಾಸಕರಾಗಬೇಕಾದ್ರೆ 108 ಆಮಿಷಗಳನ್ನು 108 ಭರವಸೆಗಳನ್ನು ಕೊಟ್ಟಿದ್ರು. ಅದನ್ನು ಮಾಡಿ ಈಗಾಗಲೇ 3 ವರ್ಷ ಆಗಿದೆ. 1 ವರ್ಷ ಆದಾಗ ನಾವು ಕೇಳಿದರೆ ತಪ್ಪು, 2 ವರ್ಷ ಆಗಿದ್ರೆ ಹೌದಪ್ಪ ಇನ್ನೂ ಸ್ವಲ್ಪ ಟೈಮ್ ಬೇಕು. 3 ವರ್ಷ ಆಗೋಯ್ತು. ಮುಂದಿನ ವರ್ಷದ ಬಜೆಟ್ನಲ್ಲಿ ಮಾತ್ರ ನಿಮ್ಗೆ ಚಾನ್ಸ್ ಇರೋದು. ಮತ್ತೆ 5ನೇ ವರ್ಷದ ಬಜೆಟ್ನಲ್ಲಿ ನೀವು ನಿಮ್ಮ ಸರ್ಕಾರ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಎಲ್ಲ ವಿಷ ಕುಡಿತಾ ಇದ್ದಾರೆ ನನ್ನ ಜನ. ಬನ್ನಿಕುಪ್ಪೆಯಲ್ಲಿ ನಾವು ಅಬ್ಸರ್ವ್ ಮಾಡಿರ್ಬೋದು. ಆ ವಿಡಿಯೋಗಳನ್ನು ನೋಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬಂತು. ಏನು ಕುಡಿಯೋದಕ್ಕೂ ನೀರಿಲ್ದಿರೋ ಅಂತಹ ಪರಿಸ್ಥಿತಿ ಏನಿಲ್ಲ. ಇವಾಗ ವಿಶ್ವಣ್ಣವ್ರು ಹೇಳ್ದಂಗೆ ಬೆಂಗಳೂರಿಗೆ ನೀರು ಕೊಡ್ತಾ ಇರೋಂತಹ ನಾಡಿನಲ್ಲಿ ಇವತ್ತು ಯಾರೋ ಆ ಟಾಯ್ಲೆಟ್ ನೀರನ್ನ ನಮಗೆ ಕುಡಿಸ್ತಾ ಇದ್ದೀರಾ, ಅದು ಶುದ್ಧೀಕರಣ ಮಾಡಿದೆ ಅಂದರೆ ಇದು ಅನ್ಯಾಯ ಅನ್ನೋದು ನಮ್ಮ ಕೂಗು. ಈ ಒಂದು ಹೋರಾಟಕ್ಕೆ ಅವ್ರಿಗೆ ಅವಕಾಶ ಸಿಗ್ತದೆ. ಆದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಧ್ವನಿ ಎತ್ತದೆ. ಆನೇಕಲ್ದ ತನ್ನ ಸ್ವಜಾತಿಯ ಹುಡುಗನ ಕೊಲೆ ಬಗ್ಗೆ ಹೇಳ್ತಾರೆ. ಈ ಜನರ ಧ್ವನಿ ಎತ್ತದಾರ ನಂಬಿಕೆ ನಿಮಗಿದೆಯಾ? ನಾನಿಲ್ಲಿ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರದೀಪ್ ಈಶ್ವರ್ ಅವರು ಆನೇಕಲ್ನ ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ಪ್ರಶ್ನೆ ಮಾಡಿದ್ದು ತಪ್ಪಲ್ಲ. ನಿಜಕ್ಕೂ ನಾನು ಅದನ್ನು ಪ್ರಶಂಸೆ ಮಾಡ್ತೀನಿ. ಅದು ಯಾವ ಜಾತಿ ಆದರೂ ಆಗಿರ್ಬೋದು. ಆದರೆ ಅವರ ಫಸ್ಟು ಪ್ರಾಮುಖ್ಯತೆ ಏನಿರಬೇಕು, ಚಿಕ್ಕಬಳ್ಳಾಪುರದ ಜನತೆ ಆಗಿರಬೇಕು. ಅದ್ರ ಕಡೆ ತಾವು ಗಮನ ಕೊಡಬೇಕು. ತಮಗೆ ಸಿಗುವಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡು ಚಿಕ್ಕಬಳ್ಳಾಪುರದ ಪರವಾಗಿ ತಾವು ಕೆಲಸ ಮಾಡಿದ್ರೆ, ಅದಾದ ನಂತರ ತಮ್ಗೆ ಇನ್ನಷ್ಟು ಸಮಯ ಸಿಕ್ಕಿದ್ರೆ ನೀವು ಬೇರೆಯವ್ರ ಬಗ್ಗೆ ಕೇಳಿ ತಪ್ಪಿಲ್ಲ. ಅದು ಯಾವ ಜಾತಿ ಆಗಿರ್ಬೋದು, ಯಾವ ಊರಾದರೂ ಆಗಿರ್ಬೋದು, ಎಲ್ಲರೂ ಮನುಷ್ಯರೇ. ಆದರೆ ತಾವು ಪ್ರತಿನಿಧಿಸ್ತಾ ಇರೋದು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನಾಗಿರೋದ್ರಿಂದ ಚಿಕ್ಕಬಳ್ಳಾಪುರದ ಕಡೆ ತಮ್ಮ ಗಮನ ಇರಲಿ ಅನ್ನೋದು ನನ್ನ ಆಸೆ. ಮೂರನೇ ಹಂತದ ಶುದ್ಧೀಕರಣ ರಾಜ್ಯ ಸರ್ಕಾರದ ಹೊಣೆ ಸರ್. ಅದೆಲ್ಲರಿಗೂ ಗೊತ್ತಿರೋ ಅಂಥದ್ದೇ. ರಾಜ್ಯ ಸರ್ಕಾರನೇ ಮಾಡಬೇಕು. ಇಲ್ಲ ಸರ್, ನನಗೆ ಗೊತ್ತಿರೋ ಸಾಮಾನ್ಯ ಜ್ಞಾನದಲ್ಲಿ ಮಾತಾಡ್ತೀನಿ. ಅವ್ರಿಗೆ ಇನ್ನೇನಾದರೂ ಗೊತ್ತಿದ್ರೆ ಕೇಂದ್ರ ಸರ್ಕಾರನೇ ಕೊಡಬೇಕು ಅನ್ನೋವಂತಹ ಶಾಸನ ಇದ್ರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕೂಡ ಕೆಲಸ ಮಾಡೋಣ. ನಮ್ಗೆ ಅಲ್ಲಿಂದ ನೀರು ತರುವಂಥ ಪ್ರಯತ್ನ ಮಾಡೋಣ. ತಪ್ಪೇನಿದೆ? ಆ ರೀತಿ ಇದ್ದಿದ್ರೆ ನಮ್ಮ ಶಾಸಕರೇ ಅದನ್ನು ತಂಡ ಕಟ್ಕೊಳ್ಳಿ, ನಾವೆಲ್ಲ ತಂಡದಲ್ಲಿ ಇರ್ತೀವಿ. ಯಾರು ವಿರುದ್ಧ ಬೇಕಾದ್ರೂ ಹೋರಾಟ ಮಾಡೋಣ. ಶುದ್ಧ ನೀರು ಮಾತ್ರ ನಮ್ಮ ಪ್ರಾಮುಖ್ಯತೆ. ಹೋರಾಟಗಾರರಿದ್ದಾರೆ, ಧೀಮಂತ ನಾಯಕರಿದ್ದಾರೆ. ಅವ್ರು ಯಾವತ್ತೂ ಸಹ ಜನಗಳ ಪರವಾಗಿ ಕೆಲಸ ಮಾಡ್ತಾರೆ. 4 ಬಾರಿ ಸತತವಾಗಿ ಯಲಹಂಕ ಕ್ಷೇತ್ರವನ್ನು ಆಳಿದಂತಹ ಏನು ಅಧಿಕಾರವನ್ನು ಉಪಯೋಗಿಸಿ ಆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿದಂತಹ ಧೀಮಂತ ನಾಯಕ. ಅವರಿಗೆ ಅವರೇ ಹೇಳ್ದಂಗೆ ಅವರ ತಾಯಿಯ ತವರೂರಿದು. ಸೊ ಅವ್ರಿಗೆ ಡೆಫಿನೆಟ್ಟಾಗಿ ಒಂದು ಚಿಕ್ಕಬಳ್ಳಾಪುರ ಅಂದರೆ ಒಂದು ಕಾಳಜಿ ಇದ್ದೇ ಇರುತ್ತೆ. ಇಲ್ಲೇ ಕೂಗಳತೆ ದೂರದಲ್ಲಿರುವಂಥ ಯಲಹಂಕ. ಅವರು ನಮ್ಮ ಪರವಾಗಿ ಧ್ವನಿ ಎತ್ತಿದ್ದು ನಮ್ಮ ಅದೃಷ್ಟ. ಈ ರೀತಿ ಇನ್ನಷ್ಟು ಹಲವು ನಾಯಕರು ಸೇರಿಕೊಳ್ಳಿ. ನನ್ನ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆಯದಾಗಲಿ. ಮುಂದಿನ ಹೋರಾಟ ನೀರಿನ ವಿಚಾರವಾಗಿ ಯಾವ ರೀತಿ ಇರುತ್ತೆ ಅಂತ ಒಂದು ವೇಳೆ ಇದು ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ಅಲ್ಲ, ನಾವು ಮುಂದಿನ ಹೋರಾಟಗಳನ್ನು ಈಗಾಗಲೇ ರೂಪುರೇಷೆಗಳನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದೀವಿ. ಹಂತವಾಗಿ ತಮ್ಮ ಗಮನಕ್ಕೆ ತರುವಂಥ ಕೆಲಸ ನಾವು ಮಾಡ್ತೀವಿ. ಈಗ ರಾಜ್ಯ ಸರ್ಕಾರ ಹೊರತುಪಡಿಸಿ ಎಂಪಿಗಳದ್ದು ಏನು ಸರ್ ಜವಾಬ್ದಾರಿ ಇರುತ್ತೆ ಇದರಲ್ಲಿ? ನೋಡಿ, ಜನಪ್ರತಿನಿಧಿಗಳು ಅಂತಂದಮೇಲೆ ಫಸ್ಟ್ ಆಫ್ ಆಲ್ ಏನು ಟೆಕ್ನಿಕಲಿ ಅವ್ರಿಗೆ ಜವಾಬ್ದಾರಿ ಇರುತ್ತೆ ಅನ್ನೋದಕ್ಕಿಂತ ನೈತಿಕವಾಗಿ ಏನು ಜವಾಬ್ದಾರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅವರಿಗೆ ಒಂದು ಅಧಿಕಾರ ಸಿಕ್ಕಿದೆ, ಶಾಸನಬದ್ಧವಾದ ಅಧಿಕಾರ ಸಿಕ್ಕಿದಾಗ ಅದು ಏನೇ ಟೆಕ್ನಿಕಲ್ ಆಗಿರಲಿ, ಆದರೆ ಜನಗಳ ಪರವಾಗಿ ಕೂಗೆಬ್ಸಿದ್ರೆ ನಮ್ಮ ಕೂಗು ಒಂಥರ ಇರುತ್ತೆ ಸರ್. ನಿಜವಾದ ನಾಯಕರು ಏನು ಜನಪ್ರತಿನಿಧಿಗಳಾಗಿರ್ತಾರೆ ಅವ್ರೇನಾದರೂ ಕೂಗು ಹಾಕಿದ್ರೆ ಇನ್ನಷ್ಟು ದೂರ ಕೇಳಿಸುತ್ತೆ, ಅದಕ್ಕೆ ತೂಕ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದು ಎಲ್ಲ ಜನಪ್ರತಿನಿಧಿಗಳು, MP ಅವರು ಇರ್ಬೋದು, ZPಗಳು ಇರ್ಬೋದು, ಇನ್ನೊಬ್ರು ಇರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು, ಯಾರೇ ಇರ್ಬೋದು, ಅವರು ಹಾಲಿ ಇರ್ಬೋದು ಅಥವಾ ಮಾಜಿ ಇರ್ಬೋದು, ಎಲ್ಲರೂ ಬನ್ನಿ ನಮ್ಮ ಚಿಕ್ಕಬಳ್ಳಾಪುರಕ್ಕೋಸ್ಕರ ಕೆಲಸ ಮಾಡೋಣ ಅನ್ನೋದಷ್ಟೇ ನನ್ನ ಉದ್ದೇಶ. ನೀವು BJP ಅಂತೀರಿ, ಜಿಲ್ಲಾಧ್ಯಕ್ಷರಿಗೆ ಗಮನಕ್ಕೆ ಇದು ಬಂಧನ ವಿಚಾರ ಇಲ್ಲ, ಸಂಸದರ ಗಮನಕ್ಕೆ ಇಲ್ಲ ಅಂತ ಹೇಳ್ತಾರೆ. ನಾವು ಯಾವುದೇ ಪಕ್ಷದ ವೇದಿಕೆಯಲ್ಲಿ ಮಾಡಿಲ್ಲ. ನೀವೆಲ್ಲರೂ ನೋಡಿರ್ಬೋದು, ಒಂದು ಸಿಂಬಲ್ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ. ಜನಪರವಾಗಿ ಮಾಡಿರುವಂಥದ್ದು. ಯಾವುದೋ ಪಕ್ಷದಿಂದ ಒಂದು ವೇದಿಕೆ ಕಟ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಜನಗಳಿಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆ ಥರದ್ದೇನು ಇಲ್ಲ. ಆದರೆ ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ, ಪಕ್ಷದ ಪರವಾಗಿ ಅಲ್ಲದೆ ಇದ್ರು ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದರೆ ಅದು ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಅವರ ಬೆಂಬಲ ಸಹ ಇಟ್ಕೊಂಡೇ ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಈಗ ಸಂದೀಪ್ ರೆಡ್ಡಿ ಪರ ಜನ ಯಾರಿದ್ದಾರೆ, ಜನನೇ ಇಲ್ಲ ಅನ್ನೋಂಥವ್ರು ಇಷ್ಟು ಜನ ಸೇರಿಸ್ತೀವಿ, ಹೆಂಗ್ ಸಾಧ್ಯ ಸರ್? ಹೆಂಗೆ ಸಾಧ್ಯ ನನಗೂ ಗೊತ್ತಿಲ್ಲ ಸರ್. ಒಳ್ಳೆ ಕೆಲಸ, ಒಳ್ಳೆ ಉದ್ದೇಶಗಳು ಜನಗಳನ್ನು ಕರ್ಕೊಂಬರುತ್ತೆ. ಅದು ಇತಿಹಾಸದಲ್ಲೂ ನಾವು ನೋಡ್ಕೊಂಡು ಬಂದಿದ್ದೀವಿ. ಯಾರು ಏನು ಯಾವಾಗಲೂ ಹಣ ಕೊಟ್ಟು ಕೆಲಸ ಮಾಡಬೇಕು ಅಂತಿಲ್ಲ. ನಿಮ್ಮ ಉದ್ದೇಶಗಳು ಸರಿ ಇದ್ದು ನಿಮ್ಮ ಕೆಲಸ ಸರಿ ಇದ್ದರೆ ಡೆಫಿನೆಟ್ ಆಗಿ ಜನ ಅಂಥವ್ರನ್ನ ಗುರುತಿಸ್ತಾರೆ. ಅವ್ರು ಕೊಡೋವಂಥ ಕೂಗಿನ ಜೊತೆ ಸೇರ್ಕೊತಾರೆ ಅನ್ನೋದು ನಾನು ಕಲ್ತಿರೋದು ಸರ್.